ಪವರ್ ಐತಿ ಗಾಡಿ, ಪವರ್ ಐತಿ. ಟಿ ವಿ ಎಸ್ ಅವ್ರು ಯಾಕೆ ಇಷ್ಟು ಲೇಟಾಗಿ ಒಂದೊಂದು ಇದು ಬಿಡ್ತಾರಂತ ಈಗ ಗೊತ್ತಾಗೈತಿ. ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ಹೊಸ ಸ್ಕೂಟಿ, ಇದಕ್ಕೆಲ್ಲ ಹುಡುಗರು ಬೈಕ್ ಅಂತಾರೆ. ಈ ಸ್ಕೂಟಿ ಯಾವುದಂತ ನಿಮ್ಗೆ ತೋರಿಸ್ತೀನಿ ರೀ, ನೋಡ್ರಿ. ಟಿ ವಿ ಎಸ್ ಎಂಟಾರ್ಕ್ 125. ಇದು ಆ್ಯಕ್ಚುಲಿ ರೇಸ್ ಎಡಿಷನ್. ಇದ್ರೊಳಗೆ ನಿಮ್ಗೆ ಮಾಡಲ್ಸ್ ಭಾಳ ಬರ್ತಾವೆ. ಸ್ಟಾರ್ಟಿಂಗಿಂದ ನಿಮ್ಗೆ ಫಸ್ಟ್ ಮಾಡಲ್ ಬಿಟ್ಟಿದ್ದೆ 2018 ಒಳಗೆ, ಫೆಬ್ ಒಳಗೆ. ಅದಾದಮೇಲೆ ಅಪ್ಡೇಟೆಡ್ ವರ್ಷನ್ ತೊಗೊಂಬಂದಾರ ಇವರು. ಭಾಳ ಮಾಡಲ್ಸ್ ಬರ್ತಾವೆ ರೀ. ಎಂಟಾರ್ಕ್ 125 ಡ್ರಮ್ ಬ್ರೇಕ್ಸ್, ಎಂಟಾರ್ಕ್ 125 ಡಿಸ್ಕ್, ಎಂಟಾರ್ಕ್ 125 ರೇಸ್ ಎಡಿಷನ್. ಇದು ರೇಸ್ ಎಡಿಷನ್, ಬ್ಲೂ ಮೆಟಾಲಿಕ್ ಕಲರ್. ಎಂಟಾರ್ಕ್ ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಬರ್ತೈತಿ. ಅವು ಲಿಮಿಟೆಡ್ ಎಡಿಷನ್ಸ್. ಈಗ ಅವೆಂಜರ್ಸ್ ಫಿಲ್ಮ್ ನೋಡ್ತಿರಲ್ಲ, ಅದನ್ನಾಗ ಇವರು ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ ಇರ್ತಾರ, ಅವ್ರ ಕ್ಯಾರೆಕ್ಟರ್ಸಿಂದ ಒಂದೊಂದು ಥೀಮ್ ಮಾಡಿ ಗ್ರಾಫಿಕ್ ಡಿಸೈನ್ ಒಳಗೆ ಈ ಸ್ಕೂಟರ್ನಾಗ ಕೊಟ್ಟಿರ್ತಾರೆ. ಅದಾದಮೇಲೆ XP ಅಂತ ಒಂದು ಬರ್ತೈತಿ, XT ಅಂತ ಒಂದು ಬರ್ತೈತಿ. XT ಏನೋ XP ಏನೈತಿ ನಂಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಹೊಡ್ರಿ. ಟಿ ವಿ ಎಸ್ ಕಂಪ್ನಿಯವರು NS ಲಾಂಚ್ ಮಾಡಿದ್ರು. NS ಲಾಂಚ್ ಮಾಡಿದಾಗ ಅದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಆ ಸೆಗ್ಮೆಂಟ್ ಒಳಗೆ. ಸೊ ಇವ್ರು ಏನು ಮಾಡಿದ್ರೆ, ಒಂದು ಸ್ಕೂಟಿನ ಒಂದು ಸಕ್ಸಸ್ಸಿವ್ ರೋಡ್ನಾಗ ತೊಗೊಂಡು ಹೋಗ್ಬೇಕಂತ ಹೇಳಿ ಒಂದು ಸ್ಕೂಟಿನ ಬಿಲ್ಡಪ್ ಮಾಡ್ತಾಯಿದ್ರು ಇವರು. ಒಂದು ನಮ್ಮದು ಆ ನಮ್ಮನಿ ಒಂದು ರೀಚ್ ಆಗಲಿಪ್ಪ ಸ್ಕೂಟಿ ನಮ್ಮದು ಕಂಪ್ನಿದು ಅಂತ ಹೇಳಿ ಅವಾಗ ಬಿಟ್ಟಿದ್ದೆ 125 ಎಂಟಾರ್ಕ್ ಟಿ ವಿ ಎಸ್ಸಿಂದ. ಅದಾದಮೇಲೆ ಸುಮಾರು ಇದ್ದು ರೀ ಹಿಂದಿಂದ ಅವರು ಸ್ಕೂಟಿ ಇದ್ವು. ಯಾವಂತಂದ್ರೆ ಟಿ ವಿ ಎಸ್ ಜುಪಿಟರ್ ಒಂದಿತ್ತು, iQube ಅಂತಿತ್ತು ಒಂದು, ಇನ್ನೊಂದು ಟಿ ವಿ ಎಸ್ ಪೆಪ್ ಪ್ಲಸ್ ಅಂತಿತ್ತು. ಅವಷ್ಟು ಪಾಪ್ಯುಲಾರಿಟಿ ಆಗಿದ್ದಿಲ್ಲ. ಇದು ಭಾಳ ಪಾಪ್ಯುಲಾರಿಟಿ ಆಗಿತ್ತು. ಅದಾದಮೇಲೆ ಇವ್ರದ್ದು ಈ ಗಾಡಿ ಯಾಕೆ ಜಾಸ್ತಿ ಅಟೆನ್ಷನ್ ತೊಗೊಂತಂದ್ರೆ ಮಂದಿರ, ಇದು ಸ್ಪೋರ್ಟಿ ಲುಕ್ ನೋಡಿರಿ, ಪೂರಾ ಸ್ಪೋರ್ಟಿ ಲುಕ್. ಇನ್ನೊಂದು ಇದ್ರ ಎಕ್ಸಾಸ್ಟ್ ಸೌಂಡ್ ಬೈಕ್ಗಳು ಏನು ಕೊಡ್ತಾರ ಎಲ್ಲ ಕೊಟ್ಟಾರ ಇದ್ರನ್ನಾಗ. ನೀವು ನೋಡಿ ತೋರಿಸ್ತೀನಿ ನಿಮ್ಗೆ. ಪೂರಾ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಾರ. ಪೂರಾ ಇದ್ಲೋಗಿ ಟ್ರಿಪ್ ಎಂಟ್ರ ಹೀಟ್ ಒಂದು ಬೈಕ್ಗಳು ಏನೇನು ಕೊಡಬೇಕಲ್ಲ ಎಲ್ಲ ಫೀಚರ್ಸ್ ಇದನ್ನ ಕೊಟ್ಟಾರ. ಆದರೆ ಇದು ಸ್ಕೂಟರ್ ಬೈಕಲ್ಲ. ಮತ್ತು ಗಾಡಿ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್, ಫ್ಯೂಲ್ ಇಂಜೆಕ್ಟೆಡ್ ಇಂಜಿನ್ ಟೈಪ್ ಒಳಗೆ ಬರ್ತೈತಿದೆ. ಆಮೇಲೆ ಈ ಸಿಂಗಲ್ ಡಿಸ್ಕ್ ನಾನು ಹಿಂಗೆ ಅಂದೆಲ್ಲ, ಸ್ಟಾರ್ಟಿಂಗ್ ಡ್ರಮ್ಸ್ ಇದ್ದು, ಅದಾದಮೇಲೆ ಅಪ್ಡೇಟ್ ಆದಮೇಲೆ ಸಿಂಗಲ್ ಡಿಸ್ಕ್, ಫ್ರಂಟ್ ಸಿಂಗಲ್ ಡಿಸ್ಕ್, ಹಿಂದೆ ನಾರ್ಮಲಿ ಡ್ರಮ್ಸ್, ಹೈಡ್ರಾಲಿಕ್ ಸಸ್ಪೆನ್ಷನ್, ರೇರ್ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಆಮೇಲೆ ರೇರ್ಸ್ 110/80 ಸೆಕ್ಷನ್ ಟಯರ್, ಫ್ರಂಟ್ 100/80 ಸೆಕ್ಷನ್ ಟಯರ್. ನೋಡಿರಿ ಗಾಡಿ ಲುಕ್ ನೋಡ್ರಿ ಹೆಂಗೆ ಕಾಣ್ತೈತೆ ನಿಮ್ಗೆ. ಒಂದು ಸೈಡ್ ಪೂರಾ ಇನ್ನೋ DRLs, ಪೂರಾ ಎಲ್ ಇ ಡಿ DRLs, ಹೈ ಬೀಮ್, ಲೋ ಬೀಮ್, ಮತ್ತು ಟೇಲ್ ಲೈಟ್ ಪೂರಾ LED ಕೊಟ್ಟಾನ, ಹಜಾರ್ ಲೈಟ್ಸ್ ಕೊಟ್ಟಾನ, ಇಂಡಿಕೇಟ್ರ್. ಮತ್ತು ಇದ್ಲೋಗಿ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಬರ್ತೈತಿ, ನ್ಯಾವಿಗೇಷನ್ ಅಸಿಸ್ಟ್ ಬರ್ತೈತಿ. ಸ್ಪೋರ್ಟಿವ್ ಲುಕ್. ನೀವು ಒಂಥರ ಬೈಕ್ ಅಂತ ಅನ್ಬೋದು, ಆದ್ರೆ ಬೈಕ ಆ ಸ್ಕೂಟರ್ನ ಮಾಡೆಲ್ನಾಗ ಕೊಟ್ರೆ ಭಾಳ ಸಕ್ಸಸ್ಸಿವ್ ಇದೆ. ಆಲ್ಮೋಸ್ಟ್ ಇದು ನಾ ಬಾಯ್ಸ್ ಹೊಡಿದ್ರೆ ಭಾಳ ನೋಡೀನಿ, ಗರ್ಲ್ಸ್ ಅಂತೂ ಅಷ್ಟು ನಾನು ನೋಡಿಲ್ಲ. ಯಾಕೆ ಬಾಯ್ಸ್ ಇದನ್ನ ಯಾಕೆ ಅಷ್ಟು ಇಷ್ಟಪಡ್ತಾರೆ ಅಂತಂದ್ರೆ ಒಂದು ರೀಸನ್ ಐತಿ. ನೋಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಗಾಡಿನ. ಆವಾಜ್ ನೋಡ್ರಿ ಹೆಂಗೈತಿ, ಸೌಂಡ್ ಹೆಂಗೈತಿ, ಎಕ್ಸಾಸ್ಟ್ ಸೌಂಡ್. NS 200 ಸೌಂಡ್ ಬಂದಂಗೆ ಸಿಮಿಲರ್ ಟು NS 200, ಆದ್ರೆ ಅಷ್ಟು ಬರೋಂಗಿಲ್ಲ. ಇವ್ರದ ಗಾಡಿ ನೋಡ್ರಿ, ಇದೆ ಗಾಡಿ ಹೆಂಗೈತಿ. ನಡೀತಿತ್ತು ತೊಗೊಂಡು ಹಾಂ. ಮೈಲೇಜ್ ಒಂದು 45 ಮಟ್ಟ ಕೊಡ್ತೈತಿ, 42-45 ಮಟ್ಟ ಕೊಡ್ತೈತಿ. ಹಾಂ. ನಮ್ದು ಹೆಂಗೆ ಹೊಡಿತೇವೆ ಅದ್ರ ಮ್ಯಾಗ. ಬೈಕ್ ಸ್ಕೂಟಿ ಇದೆ, ಸ್ಕೂಟಿ ಇದೆ, ಮತ್ತು ಬೈಕ್ ಇದೆ, ಮತ್ತು ಬೈಕ್ ನನ್ನ ಕಡೆ ಬೈಕ್ ಐತೆ ಅಂತ ಅಂತಿ. ಬೈಕ್ ಗತೆನೋ ಫೀಚರ್ಸ್ ಕೊಟ್ಟಾರಿಲ್ಲ. ಹಾಂ. ಬೈಕ್ ಗತೆನೋ ಎಲ್ಲ ಕೊಟ್ಟಾರ ಫೀಚರ್ಸ್. ಫ್ಯೂಲ್ ಟ್ಯಾಂಕ್ 5.2 5.5 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಐತಿ. ಮೈಲೇಜ್ ಅರೌಂಡ್ ನಿಮಗೆ 45 to 50 ಮ್ಯಾಕ್ಸ್ ಕೊಡ್ತೈತಿ. ಸಿಟಿ ಒಳಗೆ ಅಂದ್ರೆ 45 ಕೊಡ್ತೈತಿ. ನೀವು ಎಲ್ಲರೂ ಬೇರೆ ಕಡೆ ಹೋಗ್ಬೇಕಂದ್ರೆ ಒಂದು 50 ಮಟ್ಟ ರೇಂಜ್ ಕೊಡ್ತೈತಿ. ಯಾಕಂದ್ರೆ ನಿಮ್ಮ ಬಿಹೇವಿಯರ್ ಮೇಲೆ ಇರ್ತೈತಿ ಗಾಡಿ ಹಿಡಿದು. ಎಂಟಾರ್ಕ್ E20 ಪೆಟ್ರೋಲ್ ಹಾಕ್ಸ್ಬೋದು ನೀವು ಇದಕ್ಕೆ. ಫ್ಯೂಚರ್ ಏನು ಬೇಕು ಎಲ್ಲ ಇದ್ರನ್ನಾಗ ಕೊಟ್ರೆ. ರೇಸ್ ಎಡಿಷನ್ ಒಳಗೆ ಇದು ಬ್ಲೂ, ನಿಮ್ಮ ಮತ್ತು ಬೇರೆ ಬೇರೆ ಕಲರ್ ಬರ್ತಾವೆ. ನೀವು ಅಫಿಷಿಯಲ್ ವೆಬ್ಸೈಟ್ನಾಗ ಚೆಕ್ ಮಾಡ್ಕೋಬೋದು. ಇನ್ಸ್ಟ್ರೂಮೆಂಟಲ್ ಕನ್ಸೋಲ್ನಾಗ ನಿಮ್ಮ ಟ್ರಿಪ್ ಮೀಟ್ರ್, ಓಡೋ ಮೀಟ್ರ್, ಹೀಟ್ ಟೆಂಪ್ರೇಚರ್ ಕೊಟ್ಟಾನೆ, ಅದೊಂದು ಫ್ಯೂಲ್ ಗೇಜ್, ಟೈಮ್, ಸರ್ವಿಸ್ ಡ್ಯೂನು ಕೊಡ್ತಾರೆ. ಮತ್ತು ಇದ್ರೊಳಗೆ ಎಕೋ ಅಂತ ಒಂದು ಮೋಡ್ ಐತಿ, ಸ್ಪೋರ್ಟ್ ಮೋಡ್ ಒಂದು ಐತಿ, ಮತ್ತು ಸ್ಟ್ರೀಟ್ ಮೋಡ್ ಒಂದು ಐತಿ. ಅಕಾರ್ಡಿಂಗ್ ಟು ಯುವರ್ ಥ್ರಾಟಲ್ ಏನು ನೀವು ಕೊಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಕೊಂತ ಹೋಗ್ತೈತಿ. ಶೋರೂಮ್ ಪ್ರೈಸ್ 89 ಬರ್ತೈತಿ. ಆನ್ ರೋಡ್ ನಿಮ್ಗೆ ಅರೌಂಡ್ 110 ಮಟ್ಟ 150 ಮಟ್ಟ ಬರ್ತೈತಿ. ಬರ್ರಿ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗೈತೆ ಅಂತ. ಫುಲ್ ಕಂಫರ್ಟೇಬಲ್ ಹ್ಯಾಂಡಲ್ ಬಾರ್ಸ್ ಐತಿ. ಇದು ನೋಡಿರಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್
ಏನೇನು ಕೊಟ್ಟಾವ ನಾವು ಇದ್ರನ್ಯಾಗ ಮೋಡ್ ಚೇಂಜ್ ಮಾಡೋದು. ಈ ಮೋಡ್ ಸ್ಪೋರ್ಟ್ ಮೋಡ್ ಇದೆ. ರೈಟ್ ಸ್ಟೇಟ್ಸ್, ಲಾಸ್ಟ್ ಲ್ಯಾಪ್, ಬೆಸ್ಟ್ ಲ್ಯಾಪ್. ಇದು ನೀವು ಹೊಡೆದಿದ್ದಾನೆ ಇದು? ಇಲ್ಲ, ಇದು ಸ್ಟ್ರೀಟ್ ಮೋಡ್. ಅದಾದಮೇಲೆ ಇದು ನಾರ್ಮಲ್ ಮೋಡ್, ಎಕೋ ಮೋಡಲ್ಲ ಇದು. ಓಕೆ, ಇಲ್ಲೂ 3 ಮೋಡ್ ಅದಾವೆ: ಸ್ಟ್ರೀಟ್, ಸ್ಪೋರ್ಟ್ ಆ್ಯಂಡ್ ಎಕೋ ಮೋಡ್. ಈಗ ಎಕೋ ಮೋಡ್ನಾಗ ಫಸ್ಟ್ ರೀಸ್ ಆಗೈತಲ್ಲ? ಫಸ್ಟ್ ರೀಸ್ ಆಗೈತಿ. ಬರ್ರಿ ಗಾಡಿನ ಸ್ವಲ್ಪ ಇದು ಮಾಡೋಣ. ಇವತ್ತು ಥ್ರಾಟಲ್ ಏನಾಯ್ತು ಇದ್ರದ್ದು, ಸ್ಮೂತ್ ಪಾ. ವಾ ಕಮ್ಮ. ಬರ್ರಿ ಗಾಡಿ ಪವರ್ ಏನೈತಿ, ಹೆಂಗೈತಿ, ಥ್ರಾಟಲ್ ಹೆಂಗೈತಿ, ಬ್ರೇಕ್ಸ್ ಹೆಂಗದಾವ ಎಲ್ಲ ನೋಡಿ. ಸೊ ಇಲ್ಲಿಂದ ಹೊಡಿ ಗಾಡಿನ. ಕಮಾನ್ ಬೇಬೇ. ಥ್ರಾಟಲ್ ಫುಲ್ ಇದು, ಥ್ರಾಟಲ್ ಹೆವಿ ಸ್ಮೂತ್ ಐತೆ. ಮತ್ತು ನೀವು ಥ್ರಾಟಲ್ ಕೊಟ್ಟಿದ್ದ ಗೊತ್ತಾಗಿಲ್ಲ ಗಾಡಿ ಒಳಗೆ. ವಾ ಕಮಾನ್ ಕಮಾನ್ ಟಾರ್ಗೆ, ಕಮಾನ್ ಕಮಾನ್ ಟಾರ್ಗೆ, ಕಮಾನ್. ಕಮಾನ್ ಕಮಾನ್ ಟಾರ್ಗೆ. ವಾ 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 ವಾ, ಪವರ್ ಐತಿ ಗಾಡಿ, ಪವರ್ ಐತಿ. ಅದಕ್ಕೆ ಸೇಲ್ ಆಗೋದು ಗಾಡಿ. ಕಮಾನ್. ಸಸ್ಪೆನ್ಷನ್ ಫುಲ್ ಸ್ಮೂತ್ ಬ್ರೋ. ಕಮಾನ್ ಟಾರ್ಗೆ, ಕಮಾನ್. ಏನಪ್ಪ ಸ್ಕೂಟ್ರ್ ಥರ ಇದಕ್ಕೆ ಬೈಕ್ ಹೊಡ್ದಂಗೆ ಹೋಗ್ತೈತಪ್ಪ. ಬೈಕ್ ನೋಡ್ರಿ, ಬ್ರೇಕ್ಸ್ ನೋಡ, ಬ್ರೇಕ್ಸ್ ಫ್ರಂಟ್ ಡಿಸ್ಕ್ ಐತಲ್ಲ. ಸೊ ಬ್ರೇಕ್ಸ್ ನಾರ್ಮಲಿ ಭಾಳ ಸ್ಟ್ರಾಂಗ್ ಇತ್ತು. ಫ್ರಂಟ್ ಡಿಸ್ಕ್ ಇದ್ರೆ ಮುಗೀತು, ನಾರ್ಮಲಿ ಸ್ಟ್ರಾಂಗ್ ಇದ್ದಂಗೆ. ರೇರ್ ಅಷ್ಟೇನು ಬ್ರೇಕ್ಸ್ ಇಲ್ಲ, ಅದ್ರ ಫ್ರಂಟ್ ಭಾಳ ಸ್ಟ್ರಾಂಗ್ ಐತಿ. ಫ್ರಂಟ್ ಬ್ರೇಕ್ಸ್ ಆರ್ ವೆರಿ ಸ್ಟ್ರಾಂಗ್ ಕಂಪೇರ್ಡ್ ಟು ರೇರ್ ಡ್ರಮ್ ಬ್ರೇಕ್ಸ್. ಇನ್ನೊಂದು ಕ್ಲಚ್ ಕೊಡ್ಬಿಟ್ರಿ ಪೂರ. ಕಮಾನ್ ಕಮಾನ್ ಬೇಬಿ, ಕಮಾನ್. ಟಿ ವಿ ಎಸ್ ಅವ್ರು ಯಾಕೆ ಇಷ್ಟು ಲೇಟಾಗಿ ಒಂದೊಂದು ಇದು ಬಿಡ್ತಾರಂತ ಈಗ ಗೊತ್ತಾಗೈತಿ. ಫುಲ್ಲಿ ಲೋಡೆಡ್ ಮಾಡಿ ಬಿಡ್ತಾರ, ಅವ್ರು ಬಿಟ್ಟರು ಮತ್ತು ಗಾಡಿನ ಬಾಂಬಾ. ಮತ್ತು ನಿಮ್ಮ ಕಡೆ ಎಂಟರ್ಕ್ ಇದ್ದವ್ರು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಬಿಡ್ರಿ. ಶೇಕ್ ಆಗಿಲ್ಲ, ಒಬ್ಬಲ್ ಆಗಿಲ್ಲ, ಅದು ಒಟ್ಟು ಒಬ್ಬಲ್ ಆಗಿಲ್ಲ ಬೈ. ಮತ್ತು ಹಿಂಗೆ ಬೈಕ್ಸ್ ತೊಗೊಂಬರ್ತೀನಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಬಿಡ್ರಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋನಾಗ ಸಿಗ್ತೇನೆ ನಿಮಗೆ. ಜೈ ಹಿಂದ್, ಜೈ ಕನ್ನಡಾಂಬೆ. ಟಾಟಾ, ಗುಡ್ ಬಾಯ್, ಸಿ ಯು.